ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಬರ್ತ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ, ಯಾವ ಥರ ತೊಗೊಬರೋದು, ಬರ್ತ್ ಸರ್ಟಿಫಿಕೇಟ್ ತೊಗೊಬರೋಕ್ಕೆ ಏನೆಲ್ಲ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ವಿಡಿಯೋ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗಂದು ಡೆಲಿವರಿ ಬಂದುಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಿದ್ದು ಗೌರಿಬಿದನೂರಲ್ಲಿ. ಸೊ ಅದಕ್ಕೆ ನಾನು ಹೋಗಿ ಈಗ ಬರ್ತ್ ಸರ್ಟಿಫಿಕೇಟ್ ಎತ್ಕೊಂಬರೋಣ ಅಂತ ಹೋದೆ. ಬರ್ತ್ ಸರ್ಟಿಫಿಕೇಟ್ ಎತ್ಕೊಂಬರೋದಕ್ಕೆ ಏನೆಲ್ಲ ಕೊಡಬೇಕು ಅಂದರೆ ಒಂದು ಆಧಾರ್ ಕಾರ್ಡು ಮತ್ತು ದೃಢೀಕರಣ ಪತ್ರ ಕೊಟ್ಟಿರ್ತಾರೆ ಡೆಲಿವರಿ ಆಗಬೇಕಾದ್ರೆ. ಅದೆರಡು ತೊಗೊಂಡೋದ್ರೆ ಸಾಕು. ಜೆರಾಕ್ಸ್ ಕೊಡಬೇಕಾಗುತ್ತೆ ಅವ್ರ ಹತ್ರ. ಜೆರಾಕ್ಸ್ ಕೊಟ್ಟರೆ ಕೊಡ್ತಾರೆ. ಇನ್ನೊಂದು ಬೇರೆ ಹಾಸ್ಪಿಟಲ್ಸಲ್ಲೆಲ್ಲ, ಬೇರೆ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೆಲ್ಲ ಹೆಂಗೆ ಅಂದರೆ ಒಂದು ಸರಿ ಹೋಗ್ಬಿಟ್ಟು ಅಪ್ಲೈ ಮಾಡಿ ಬಂದರೆ ಮತ್ತೆ ಒಂದು 15 ಡೇಸ್ಗೆ ಅಥವಾ 1 ವೀಕ್ಗೆ ಕೊಡ್ತಾರೆ. ಅದು ಯಾಕಂದರೆ ಆ ಥರ ಕೊಡೋದು ಬಂದುಬಿಟ್ಟು ಅಂದರೆ ನೀವೇನಾದರೂ ಹೆಸರಲ್ಲಿ ಕರೆಕ್ಷನ್ಸ್ ಏನಾದರೂ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಆ ಥರ ಟೈಮ್ ಕೊಡ್ತಾರೆ. ಬಟ್ ಗೌರಿಬಿದನೂರಲ್ಲಿ ಆ ಥರ ಟೈಮ್ ಏನು ತೊಗೊಂಡಿಲ್ಲ, ಆ ಥರ ಟೈಮ್ ಏನು ಕೊಟ್ಟಿಲ್ಲ. ನಾನು ಅಂದ್ಕೊಂಡಿದ್ದೆ ಹೋಗಿ ಒಂದು ಸರಿ ಅಪ್ಲೈ ಮಾಡಿ ಬರಬೇಕು ಮತ್ತು ಹೋಗಿ ಇಸ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರ ಎಲ್ಲ ಏನಿಲ್ಲ. ಯಾಕಂದರೆ ನನಗೆ ಈ ವಿಚಾರ ಹೆಂಗೆ ಗೊತ್ತಾಯಿತು ಅಂದರೆ ನಮ್ಮ ಅಕ್ಕನ ಮಗನಿಂದ ಗೊತ್ತಾಯಿತು. ನಮ್ಮ ಅಕ್ಕನಿಗೆ ಡೆಲಿವರಿ ಆದಾಗ ಹಂಗೆ ಮಾಡಿದ್ದು ಇದರಲ್ಲಿ ಕೊರಟಗೆರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ನಮ್ಮ ಅಕ್ಕ ಅವರು ಹೋಗ್ಬಿಟ್ಟು ಡೆಲಿವರಿ ಆದಮೇಲೆ ಒಂದು 2-3 ಡೇಸ್ಗೆ ಹೋಗಿ ಅಪ್ಲೈ ಮಾಡಿ ಬಂದರು. ಅಪ್ಲೈ ಮಾಡಿ ಬಂದು ಒಂದು 15 ಡೇಸಿಗೆ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಸಿಕ್ಕಿದ್ದು ಅವರಿಗೆ. ಬಟ್ ನಮ್ದು ಆ ಥರ ಏನಿಲ್ಲ. ಹೋಗಿದ್ದೆ ಇಮಿಡಿಯೇಟ್ಲಿ ಕೊಟ್ಟರು. ಬಟ್ ಒಂದು ಥಿಂಗ್ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ ಹೋಗೋಕ್ಕಿಂತ ಮುಂಚೆ ಯಾವ ಡೇ ಫ್ರೀ ಇರ್ತಾರೆ, ಯಾವ ಡೇ ಕೊಡ್ತಾರೆ, ಯಾವ ಟೈಮಿಗೆ ಕೊಡ್ತಾರೆ ಅನ್ನೋದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತಿಳ್ಕೊಂಡು ಹೋಗಬೇಕು. ಯಾಕಂದರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಹೋಗಿಲ್ಲ ಅಂತ ಅಂದರೆ. ನಾವು ಬಂದ್ಬಿಟ್ಟು ಗುರುವಾರ ಹೋಗಿದ್ವಿ. ಮಂಗಳವಾರ ಗುರುವಾರ ಬಂದು ಅಲ್ಲಿ ಏನೋ ಸ್ಕ್ಯಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರಂತೆ ಅವರು. ನಮಗೆ ಗೊತ್ತಿರಲಿಲ್ಲ. ಸೊ ಹಂಗಾಗಿ ನಾವು ಗುರುವಾರ ಹೋಗಿದ್ವಿ. ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಅಲ್ಲಿ ಗೌರಿಬಿದನೂರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಂದುಬಿಟ್ಟು ಸ್ಕ್ಯಾನಿಂಗ್ ಡಿಪಾರ್ಟ್ಮೆಂಟು ಮಧ್ಯಾಹ್ನ 1 ಗಂಟೆಗೆ ಕ್ಲೋಸ್ ಆಗುತ್ತೆ. 1 ಗಂಟೆ ಮೇಲೆ ಬೇಕು ಅಂದರೆ ಅವರೇ ಫ್ರೀ ಆಗ್ತಾರೆ, ಆಗಿಸ್ಕೋಬೋದು. ನಾವು ಅಲ್ಲಿಗೆ 11:30 12 ಗಂಟೆ ಆ ಟೈಮಿಗೆ ಹೋದ್ವಿ. ಹೋಗಿ ಮಧ್ಯಾಹ್ನ 1 ಗಂಟೆವರೆಗೂ ಕಾಯ್ದು 1 ಗಂಟೆ ಮೇಲೆ ತೊಗೊಂಡಿದ್ದು. ಇದು ಕೊಡೋದಕ್ಕೇನು ಜಾಸ್ತಿ ಟೈಮ್ ಏನು ತೊಗೊಳ್ಳಿಲ್ಲ. ಜಸ್ಟ್ ಒಂದು 5 to 6 ಮಿನಿಟ್ಸ್ ತೊಗೊಂಡ್ರಷ್ಟೇ. ಹೋಗಿದ್ದೆ, ನಾವು ಕೊಟ್ವಿ. ಅವರು ಹೆಸರು ಬರ್ಕೊಡಿ ಕನ್ನಡದಲ್ಲೂ ಮತ್ತು ಇಂಗ್ಲೀಷಲ್ಲೂ ಅಂತ ಹೇಳಿದ್ರು. ಯಾಕಂದರೆ ನಾವು ಬರ್ಕೊಟ್ರೆ ಅವ್ರಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೂ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಹತ್ರನೇ ಬರ್ಸ್ಕೊತಾರೆ. ಅದಕ್ಕೆ ನಾನು ಹೆಸ್ರು ಬರ್ಕೊಟ್ಟೆ. ನಾವು ನಮ್ಮ ಅಪ್ಪಿಗೆ ತದ್ಭವ್ ಅಂತ ಇಟ್ವಿ. ಹೆಸ್ರು ಬರ್ಕೊಟ್ಟಿದ್ದು ಸ್ವಲ್ಪ ಹೊತ್ತಿಗೆ ಅವರು ನೀಟಾಗಿ ಪ್ರಿಂಟ್ ತೆಗೆದು ಕೊಟ್ಟರು. ಪ್ರಿಂಟ್ ತೆಗೆದು ಅವರು ಗೌರ್ಮೆಂಟ್ ಸೀಲ್ ಹಾಕ್ತಾರೆ, ಹಾಸ್ಪಿಟಲ್ದು ಸೀಲ್ ಹಾಕಿ ನೀಟಾಗಿ ಕೊಡ್ತಾರೆ. ನನಗೆ ಬಂದು 2 ಕಾಪಿ ಕೊಟ್ಟಿದ್ದರು. 2 ಕಾಪಿ, ಇದೊಂದು ಮತ್ತು ಇದೊಂದು 2 ಕಾಪಿ ಕೊಟ್ಟಿದ್ದಾರೆ. ಒಂದು ಲ್ಯಾಮಿನೇಷನ್ ಮಾಡಿಸಿ ಎತ್ತಿಟ್ಕೊಳ್ಳಿ, ಇನ್ನೊಂದು ಹಾಗೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಬಟ್ ನೀವು ಬರ್ತ್ ಸರ್ಟಿಫಿಕೇಟ್ ಹೋಗೋಕ್ಕಿಂತ ಮುಂಚೆ ಒಂದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಹೆಸ್ರು ಡಿಸೈಡ್ ಮಾಡಿಕೊಂಡು ಸ್ಪೆಲ್ಲಿಂಗ್ ನೀಟಾಗಿ ಕರೆಕ್ಟಾಗಿ ನೋಡಿಕೊಂಡು ಹೋಗಿ. ಒನ್ಸ್ ಏನಾದರೂ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಮಾಡಿಸ್ಕೊಂಡು ತೊಗೊಂಡ್ಬಿಟ್ರೆ ಮತ್ತೆ ನಾವು ಅದನ್ನು ಕೋರ್ಟಿಗೆ ಹೋಗಿ ಚೇಂಜ್ ಮಾಡಿಸ್ಬೇಕಂತೆ. ಮತ್ತು ಹಾಸ್ಪಿಟ್ಲಲ್ಲಿ ಚೇಂಜ್ ಮಾಡಿ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ. ಹಾಗೆ ಇನ್ಷಿಯಲ್ಲೂ ಅಷ್ಟೇ, ಹಾಕ್ಸ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ. ಯಾಕಂದರೆ ನಮ್ಮ ಅಕ್ಕನ ಮಗಳಿಗೆ ಬಂದ್ಬಿಟ್ಟು ಹಾಗೆ ಅವರು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಅಂತ ತುಮಕೂರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವಳದು ಡೆಲಿವರಿ ಆಗಿದ್ದು. ಅಂದರೆ ಅವಳಿಗೆ ಡಿಸ್ಚಾರ್ಜ್ ಆಗೋ ಅಷ್ಟೊತ್ತಿಗೆ ಅವಳದು ಬರ್ತ್ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ರು ಅಲ್ಲಿ ತುಮಕೂರಲ್ಲಿ. ಸೊ ಹಂಗಾಗಿ ನಮ್ಮ ಅಕ್ಕವರು ಇನ್ಷಿಯಲ್ ಹಾಕ್ಸೋದು ಮರ್ತೋಗ್ಬಿಟ್ಟಿದ್ದಾರೆ ನಮ್ಮ ಮಮ್ಮಿಗೆ. ಬಟ್ ಅವ್ರ ಮಗನಿಗೆ ಹಾಕ್ಸಿದ್ದಾರೆ ಇನ್ಷಿಯಲ್ಲು. ನಾನಿಲ್ಲಿ ತದ್ಭವ್ ಎನ್ ಅಂತ ಹಾಕ್ಸಿದೆ ನನ್ನ ಮಗಂದು. ಎನ್ ಅಂದರೆ ನರೇಂದ್ರ ಅಂತ ನಮ್ಮ ಹಸ್ಬೆಂಡ್ ಹೆಸರು. ನೋಡಿ, ಬರ್ತ್ ಸರ್ಟಿಫಿಕೇಟಲ್ಲಿ ಏನೆಲ್ಲ ಕೊಡ್ತಾರೆ ಅಂತೇಳ್ಬಿಟ್ಟು ಮೇಯ್ನು ಹೆಸರು ಮತ್ತು ಯಾವ ಜೆಂಡರು ಅಂತ, ಲಿಂಗ ಹುಡುಗನ ಹುಡುಗಿನ ಅಂತ ಹೇಳ್ಬಿಟ್ಟು, ಮತ್ತು ಯಾವ ಡೇಟಲ್ಲಿ ಡೆಲಿವರಿ ಆಯಿತು, ಯಾವ ಡೇಟಲ್ಲಿ ಹುಟ್ಟಿದ ಅಂತ, ಯಾವ ಪ್ಲೇಸಲ್ಲಿ ಹುಟ್ಟಿದ ಅಂತ, ಮದರ್ ಹೆಸರು, ಫಾದರ್ ಹೆಸರು,
ಎಲ್ಲ ಇನ್ಫಾರ್ಮೇಷನ್ನು ಇರುತ್ತೆ. ಇದು ತುಂಬ ಇಂಪಾರ್ಟೆಂಟು. ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಬರ್ತ್ ಸರ್ಟಿಫಿಕೇಟು. ಯಾಕಂದರೆ ಈಗಂತೂ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಸೋಕ್ಕೂ ಕೂಡ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ ಕೇಳ್ತಾರೆ. ಆಧಾರ್ ಕಾರ್ಡ್ ತೆಗ್ಸಾಕಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಸ್ಕೂಲ್ ಅಡ್ಮಿಷನ್ಗಿರ್ಬೋದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ತುಂಬ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಬರ್ತ್ ಸರ್ಟಿಫಿಕೇಟ್ ಮಾತ್ರ. ಯಾವುದೇ ಕಾರಣಕ್ಕೂ ಕಳಿಯಕ್ಕೆ ಹೋಗಬೇಡಿ. ಆದಷ್ಟು ಒಂದು ಜೆರಾಕ್ಸ್ ಮಾಡಿ ಕೂಡ ಎತ್ತಿಟ್ಕೊಳ್ಳಿ. ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಮಿಸ್ ಆಯಿತು ಅಂದರೆ ಮತ್ತೆ ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಕಡೆ ಒಂದೊಂದೇ ಪ್ರಿಂಟ್ ಕೊಡ್ತಾರೆ ಹಾಸ್ಪಿಟಲ್ಸಲ್ಲಿ. ಆಗೇನು ಮಾಡೋಕ್ಕಾಗುತ್ತೆ. ಅದಕ್ಕೆ ನೀವು ಕಂಪಲ್ಸರಿ ಲ್ಯಾಮಿನೇಷನ್ ಮಾಡಿಸ್ಕೊಂಡು ಮಿಸ್ ಮಾಡದೆ ನೀಟಾಗಿ ಎತ್ತಿಟ್ಕೊಳ್ಳಿ. ಮತ್ತು ಮೇಯ್ನ್ ಥಿಂಗ್ ಇನ್ನೊಂದೇನೆಂದರೆ, ಡೆಲಿವರಿ ಆದಮೇಲೆ ಸ್ವಲ್ಪ ಬೇಗನೆ ಹೋಗಿ ಎತ್ಕೊಂಬನ್ನಿ ಬರ್ತ್ ಸರ್ಟಿಫಿಕೇಟು. ಯಾಕಂದರೆ ಮತ್ತೆ ದಿನಗಳು ಆತ ಮರ್ತೋಗ್ಬಿಡ್ತೀವಿ. ಬಟ್ ಯಾವತ್ತೋದ್ರೂ ಕೊಡ್ತಾರೆ. ಒಂದೊಂದು ಹಾಸ್ಪಿಟ್ಲಲ್ಲಿ ಬಂದ್ಬಿಟ್ಟು 1 ತಿಂಗಳೊಳಗಡೆನೇ ಎತ್ಕೊಂಬರ್ಬೇಕು ಅಂತ ಹೇಳ್ತಾರೆ ಬರ್ತ್ ಸರ್ಟಿಫಿಕೇಟ್ನ. ಬಟ್ ಇಲ್ಲಿ ಗೌರಿಬಿದನೂರಲ್ಲಿ ಆ ಥರ ಏನಿಲ್ಲ. ಯಾವಾಗೋದ್ರೂ ಕೇಳಿ ಕೊಡ್ತಾರೆ. ಏನು ಅಬ್ಜೆಕ್ಷನ್ ಮಾಡೋದಿಲ್ಲ. ಬಟ್ ಮೇಯ್ನ್ ಏನಂದರೆ, ಗುರುವಾರ ಮಂಗಳವಾರ ಆದಷ್ಟು ಹೋಗೋದು ಕಮ್ಮಿ ಮಾಡಿ. ಯಾಕಂದರೆ ಕೆಲವೊಂದು ಹಾಸ್ಪಿಟಲ್ಸಲ್ಲಿ ಕೆಲವೊಂದು ರೂಲ್ಸ್ ಇರ್ತವೆ. ಇಂಥ ದಿನ ಕೊಡ್ತಾರೆ, ಇಂಥ ದಿನ ಕೊಡಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಅಂದರೆ ಗೌರಿಬಿದನೂರಲ್ಲಿ ಎಲ್ಲ ಡೇನೂ ಕೊಡ್ತಾರೆ. ಬಟ್ ಆದರೆ 1 ಗಂಟೆವರೆಗೂ ಮಂಗಳವಾರ ಮತ್ತು ಗುರುವಾರ ಅವರು ಫ್ರೀಯಾಗಿ ಇರಲ್ಲ. ಯಾಕಂದರೆ ಸ್ಕ್ಯಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ. ಸೊ ಹಂಗಾಗಿ ಅವರು 1 ಗಂಟೆವರೆಗೂ ಸಿಗೋದಿಲ್ಲ. ಅದಕ್ಕಾಗಿ ನೋಡಿಕೊಂಡು ಹೋಗಿ ಯಾವ ಡೇ ಹೋಗಬೇಕು, ಯಾವ ಟೈಮಿಗೆ ಹೋಗಬೇಕು ಅಂತ. ಬರ್ತ್ ಸರ್ಟಿಫಿಕೇಟ್ ಮಾತ್ರ ಕಂಪಲ್ಸರಿ ಎತ್ಕೊಂಬನ್ನಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಆದಷ್ಟು 1 ತಿಂಗಳೊಳಗಡೆ 2 ತಿಂಗಳೊಳಗಡೆನೇ ಎತ್ಕೊಂಬರೋದಕ್ಕೆ ಟ್ರೈ ಮಾಡಿ. ನಾವು ನೇಮ್ ಡಿಸೈಡ್ ಮಾಡಿರಲಿಲ್ಲ. ಸೊ ಹಂಗಾಗಿ ನಾವು ಎತ್ಕೊಂಬರೋದು ಲೇಟ್ ಆಯಿತು. ಇಲ್ಲಾಂದರೆ ನಾವು ಇನ್ನೂ ಬೇಗನೆ ಎತ್ಕೊಂಬರ್ತಾಯಿದ್ವಿ. ನಮ್ಮ ಅಪ್ಪಗೆ ಇವಾಗ 8 ತಿಂಗಳು. ಆದರೂ ಈಗ ಹೋಗಿ ಎತ್ಕೊಂಬಂದಿದ್ದೀವಿ. ನಾವು ಏನಂತಾರೋ ಬೈತಾರೇನೋ ಅಂತೇಳ್ಬಿಟ್ಟು ತುಂಬ ಭಯಪಟ್ಟಿದ್ವಿ. ಬಟ್ ಆ ಥರ ಏನಿಲ್ಲ. ನಾವು ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಯಾವ ಬರ್ತ್ ಸರ್ಟಿಫಿಕೇಟು ಇಲ್ಲ, ಏನೂ ಇಲ್ಲ. ಬಟ್ ಈಗ ಎಲ್ಲ ಕೇರ್ಫುಲ್ಲಾಗೆ ಪ್ರತಿಯೊಂದು ಬೇಕಾಗುತ್ತೆ. ಪ್ರತಿಯೊಂದು ಎತ್ತಿಟ್ಕೊಳ್ಳಿ. ಇನ್ನೂ ಏನಾದರೂ ಹೆಚ್ಚಿನದಾಗಿ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದ ವಿಡಿಯೋ.